WPL 2026 ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿತು. ಕೊನೆಯ ಬಾಲ್ ತನಕ ರೋಚಕತೆ ಮೂಡಿಸಿದ್ದ ಈ ಪಂದ್ಯದಲ್ಲಿ ಆರ್ಸಿಬಿ ಮಹಿಳೆಯರು ಗೆಲುವು ಸಾಧಿಸಿದ್ದಾರೆ. WPL 2026ರ ಉದ್ಘಾಟನಾ ಪಂದ್ಯ ನಿನ್ನೆ ನವಿ ಮುಂಬೈನಲ್ಲಿ ನಡೆಯಿತು. ಟಾಸ್ ಗೆದ್ದು ಆರ್ಸಿಬಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಅದರಂತೆಯೇ ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 154 ರನ್ ಕಲೆ ಹಾಕುವ ಮೂಲಕ ಆರ್ಸಿಬಿಗೆ ಸಾಧಾರಣ 155 ರನ್ಗಳ ಗುರಿ ನೀಡಿತು. ಮುಂಬೈ ಇಂಡಿಯನ್ಸ್ ನೀಡಿದ 155 ರನ್ಗಳ ಗುರಿ ಬೆನ್ನತ್ತಿದ ಆರ್ಸಿಬಿ ಉತ್ತಮ ಆರಂಭ ಪಡೆದುಕೊಂಡಿತು. ಕೇವಲ 3 ಓವರ್ಗಳಲ್ಲೇ ನಾಯಕಿ ಸ್ಮೃತಿ ಮಂದಣ್ಣ ಹಾಗೂ ಗ್ರೇಸ್ ಹ್ಯಾರಿಸ್ ಜೋಡಿ 40 ರನ್ ಸೇರಿಸಿತು. ಆದರೆ 4ನೇ ಓವರ್ನಲ್ಲಿ 18 ರನ್ ಗಳಿಸಿದ್ದ ಮಂದಣ್ಣ ವಿಕೆಟ್ ಒಪ್ಪಿಸಿದ್ರು. ಆಗ ಸರದಿಯಲ್ಲಿ ವಿಕೆಟ್ ಬಿದ್ದವು. ಆದರೆ ನಾಡಿನ್ ಡಿ ಕ್ಲಾರ್ಕ್ ಮಾತ್ರ ಕೊನೆಯವರೆಗೂ ನಿಂತು ಉತ್ತಮ ಆಟ ಆಡಿ ಮುಂಬೈ ಇಂಡಿಯನ್ಸ್ ಬೌಲರ್ಗಳಿಗೆ ಬೆವರಿಳಿಸಿದ್ರು. ಇದೇನು ಆರ್ಸಿಬಿ ಸೋಲು ಕಾಣುತ್ತದೆ ಎನ್ನುವ ಸಮಯದಲ್ಲಿ ನಾಡಿನ್ ಡಿ ಕ್ಲಾರ್ಕ್ ಕೊನೆಯವರೆಗೂ ಆಸರೆಯಾಗಿ ನಿಂತು ತಂಡದ ಗೆಲುವಿಗೆ ಪ್ರಮುಖ ಕಾರಣವಾದರು. ಅವರು 44 ಬಾಲ್ಗಳಲ್ಲಿ 2 ಸಿಕ್ಸ್ 7 ಬೌಂಡರಿಗಳ ಸಹಿತ 63 ರನ್ಗಳನ್ನ ಸಿಡಿಸಿ ತಂಡವನ್ನ ಗೆಲ್ಲಿಸಿ ನಾಟ್ಔಟ್ ಆಗಿ ಉಳಿದ್ರು. ಇವರ ಬ್ಯಾಟಿಂಗ್ ಆರ್ಭಟಕ್ಕೆ ಮುಂಬೈ ಇಂಡಿಯನ್ಸ್ ಬೌಲರ್ಗಳು ತತ್ತರಿಸಿದಂತೂ ನಿಜ. ಅಷ್ಟರ ಮಟ್ಟಿಗೆ ಕೊನೆಯವರೆಗೂ ಏಕಾಂಗಿಯಾಗಿ ಸ್ಫೋಟಕ ಬ್ಯಾಟ್ ಬೀಸುವ ಮೂಲಕ ಗಮನ ಸೆಳೆದ್ರು. ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ನಾಡಿನ್ ಡಿ ಕ್ಲಾರ್ಕ್ ಆಲ್ರೌಂಡರ್ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದು, ಇದರಿಂದ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 3 ವಿಕೆಟ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿತು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.